ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತೀನಿ. ಇದು ನನ್ನ ಹುಟ್ಟುಹಬ್ಬದ ದಿನಕ್ಕೆ ಕೇಕ್ ತಂದಿರುವಂಥ ಕರೆಕ್ಟಾಗಿ 12 ಗಂಟೆ ರಾತ್ರಿಗೆ ಕೇಕ್ ತಂದುಬಿಟ್ಟು ಕಟ್ ಮಾಡಿರುವಂಥದ್ದು. ನಮ್ಮ ಅಣ್ಣನವರು ಮತ್ತು ಅಕ್ಕನವ್ರು ಎಲ್ಲರೂ ಸೇರಿಕೊಂಡು 12 ಗಂಟೆ ರಾತ್ರಿಗೆ ಕೇಕ್ ತಗೊಂಡು ಬಂದಿದ್ರು. ನಾನು ಆರಾಮಾಗಿ ಮಲ್ಕೊಂಡಿದ್ದೆ. ಆವಾಗ ಕೇಕ್ ತಗೊಂಡು ಬಂದು ಕೇಕ್ನ ಕಟ್ ಮಾಡಿಸಿರೋದು. Happy birthday to you. Happy birthday. ಫ್ಯಾನ್ ಆಫ್ ಮಾಡಿ. ಇನ್ನೇನು ಕೇಕ್ ಕಟ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಆದಂತಹ ಪಲ್ಲವಿ ಅಂತ ಹೇಳ್ಬಿಟ್ಟು ಅವಳು ವಿಶ್ ಮಾಡ್ಲಿಕ್ಕೆ ಅಂತ ಹೇಳಿ ಕಾಲ್ ಮಾಡಿದ್ಲು. ಸೊ ಕರೆಕ್ಟಾಗಿ 12 ಗಂಟೆಗೆ ಕಾಲ್ ಮಾಡಿಬಿಟ್ಟು ವಿಶ್ ಮಾಡಿದ್ಲು. ಥ್ಯಾಂಕ್ ಯು ಸೋ ಮಚ್ ಮೈ ಬೆಸ್ಟ್ ಫ್ರೆಂಡ್. 12 ಗಂಟೆ ತನಕ ಎಚ್ಚರ ಇದ್ದು ಕಾಲ್ ಮಾಡಿ ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕೇಕ್ನ ಕಟ್ ಮಾಡಿ ಎಲ್ರಿಗೂ ತಿನ್ನಿಸ್ಬಿಟ್ಟು ಸೊ ನನಗೂ ಕೂಡ ಕೇಕ್ನ ತಿನ್ನಿಸಿದ್ರು. ಹಾಗೆ ಅಕ್ಕ ಭಾವ ಮತ್ತೊಂದು ಅಕ್ಕ ಮತ್ತು ಒಂದು ಅಣ್ಣ ಸೇರ್ಕೊಂಡು ಗಿಫ್ಟ್ ಕೊಟ್ಟಿದ್ರು. ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ ನೋಡುವ. ಬ್ಯಾಗ್ ಅಂತೆ. Yay, my guess is correct. Torso. Yes. Selfie stick. I think selfie stick. Yes, selfie stick. ನಿಮಗೆ ಗೆಸ್ಸು. ಎಲ್ಲ ಗೆಸ್ ಕರೆಕ್ಟ್ ಆಯ್ತಲ್ಲ ನಿಂದು. ಇದು ಬೆಳಿಗ್ಗೆ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆಲ್ಲ ಹೋಗುವ ಅಂತೇಳಿ ರೆಡಿ ಆಗಿದ್ದೀವಿ. ನಾನು ಮತ್ತು ನಮ್ಮ ಅಕ್ಕ ಸೇರಿಕೊಂಡು ನನ್ನ ಬರ್ಡೇಗೆ ಅಂತೇಳಿ ನಮ್ಮ ಅಕ್ಕ ಆಫೀಸಿಗೆ ರಜೆ ಹಾಕಿದ್ಲು. ಈ ಸಲ ನನ್ನ ಬರ್ಡೇ ದಿನನ ಇನ್ನೊಂದು ಸ್ಪೆಷಲ್ ಡೇನು ಕೂಡ ಇತ್ತು. ಅದೇನಂತಂದ್ರೆ ರಕ್ಷಾಬಂಧನನು ಕೂಡ. ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ಕೈ ಮುಕ್ಕೊಂಡು ಬರುವ ಅಂತೇಳಿ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಿಮಗೆ. ನೋಡಿದ ತಕ್ಷಣ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಯಾವ ಟೆಂಪಲ್ ಅಂತ ಹೇಳ್ಬಿಟ್ಟು. ಇಲ್ಲಿಂದ ಆಟೋ ಬುಕ್ ಮಾಡಿ ಟೆಂಪಲ್ಗೆ ಹೋಗುವ ಅಂತೇಳಿ ಆಟೋ ಬುಕ್ ಮಾಡಿದ್ವಿ. ಆಟೋ ಬರಲಿ ಅಂತೇಳಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಷ್ಟು ತನಕ ನಾವು ಹೋಗೋ ತನಕ ಆಟೋ ಬಂದು ನಿಂತ್ಕೊಂಡಿತ್ತು. ಆಟೋ ಹೊತ್ಕೊಂಡು ದೇವಸ್ಥಾನಕ್ಕೆ ಹೋಗುವ ಅಂತೇಳಿ ಹೋದ್ವಿ. ಮುದ್ನು ಮುನೇಶ್ವರ ಟೆಂಪಲ್ ಅಂತ ಹೇಳ್ಕೊಂಡು ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಇದು ಹೊಸೂರು ರೋಡಲ್ಲಿ ಇರುವಂಥ ದೇವಸ್ಥಾನ. ನಾವು ಯಾವಾಗಲೂ ಈ ರೂಟಿಂದ ಓಡಾಡಬೇಕಾದ್ರೆ ಈ ಟೆಂಪಲಿಗೆ ಫುಲ್ ಜನ ಇರ್ತಿತ್ತು. ಈ ಟೆಂಪಲಿಗೆ ಒಂದ್ಸತಿ ವಿಸಿಟ್ ಮಾಡಬೇಕು ಅಂತೇಳಿ ನಮ್ಮ ಅಕ್ಕ ಹೇಳ್ತಾ ಇದ್ಲಾಗಿತ್ತು. ಕೊನೆಗೂ ನನ್ನ ಬರ್ಡೇ ದಿನನೇ ಈ ಟೆಂಪಲಿಗೆ ಹೋಗುವಂತೇಳಾಯಿತು. ಆದರೆ ನಾವು ಹೋಗಿದ್ದ ದಿನ ಜನ ಇರಲಿಲ್ಲಾಗಿತ್ತು. ತುಂಬ ಕಡಿಮೆ ಇದ್ರಾಗಿತ್ತು. ತುಂಬ ಕಡಿಮೆ ಅಂದರೆ ಒಂದು 10 ಜನ ಇದ್ರು ಅಷ್ಟೇ ಅನ್ಸುತ್ತೆ. ಇಲ್ಲ ಅಂತಂದರೆ ರೋಡಿಂದನೇ ಕ್ಯೂ ನಿಂತ್ಕೊಂಡಿರೋದಾಗಿತ್ತು. ಅಷ್ಟೆಲ್ಲ ಜನಸಂಖ್ಯೆ ಇರ್ತಿತ್ತು. ಇವಾಗ ನಾವು ಹೋಗಿದ್ದ ದಿನ ಜನನೇ ಇರಲಿಲ್ಲಾಗಿತ್ತು. ಫುಲ್ಲಾಗಿ ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿ ಯಾವುದೇ ರೀತಿಯಂಥ ಪುರೋಹಿತರಾಗಿರಲಿ ಏನೂ ಕೂಡ ಇಲ್ಲ. ನಾವೇ ಪೂಜೆ ಮಾಡೋದು. ನಮ್ಗೆ ಏನು ಬೇಕಾಗಿದ್ದನ್ನು ಪೂಜೆ ಮಾಡ್ಕೊಂಡು ನಾವು ಬರ್ಬೋದು. ಅಂತಂದರೆ ಆರತಿ ಮಾಡೋದಾಗಿರಲಿ, ಉತ್ಪತ್ತಿ ಹಚ್ಚೋದು ಏನು ಅನ್ಸುತ್ತೋ ನಾವೇ ಪೂಜೆ ಮಾಡೋದು. ಇಲ್ಲಿ ಯಾವುದೇ ರೀತಿಯಂಥ ಪುರೋಹಿತರು ಇಲ್ಲ. ನಮ್ಗೆ ಎಷ್ಟೊತ್ತು ಬೇಕಾದರೂ ಕೂಡ ನಾವು ನಿಂತ್ಕೊಂಡು ಆರಾಮ್ಸೆ ನೋಡ್ಕೊಂಡು ಬಂದ್ವಿ. ಯಾಕೆಂದರೆ ಜನ ಇರಲಿಲ್ವಲ್ಲ. ಅದಕ್ಕಾಗಿ ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಹಾಗೆ ದೇವರನ್ನು ಕೂಡ ತುಂಬ ಹತ್ತಿರದಿಂದ ನೋಡ್ಕೊಳ್ಬೋದು. ಯಾಕೆಂದರೆ ಯಾವುದೇ ರೀತಿಯಂಥ ಈ ದೇವರಿಗೆ ಗರ್ಭಗುಡಿ ಆಗಿರಲಿ ಏನಿಲ್ಲ. ತುಂಬ
ಚಿಕ್ಕದಾಗಿ ತುಂಬ ಸ್ವಚ್ಛವಾಗಿರುವಂತಹ ದೇವಸ್ಥಾನ ಆಯಿತು. ಇದು ತುಂಬ ಖುಷಿ ಆಯಿತು ಹೋಗಿ ಬಂದಿರೋದಕ್ಕೆ. ಆರಾಮಾಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ಬಿಟ್ಟು ನೆಕ್ಸ್ಟ್ ಮತ್ತೆ ಅಲ್ಲಿಂದ ನಮ್ಮ ರೂಮಿಗೆ ಇರೋದು 2 ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸಲ್ಲಿ ಇರೋದಾಗಿತ್ತು ಈ ದೇವಸ್ಥಾನ. ಮತ್ತು ನಡ್ಕೊಂಡು ಬರುವ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಆದರೆ ನಡ್ಕೊಂಡು ಬರೋದು ಬೇಡ, ಮತ್ತು ದೂರ ಆಗುತ್ತೆ. ಬಿಸಿಲು ಮಧ್ಯಾಹ್ನ ಆಲ್ರೆಡಿ ಆಗಿತ್ತು. ನಾನು ಮತ್ತು ನಮ್ಮ ಅಕ್ಕ ಸ್ವಲ್ಪ ದೂರ ನಡ್ಕೊಂಡ್ವಿ. ಮತ್ತು ಹೋಗಿ ಮುಟ್ಟೋ ತನಕ ತುಂಬ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಆಟೋ ಬುಕ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಬಂದು ಮುಟ್ಟೋ ತನಕ ಮಧ್ಯಾಹ್ನನೇ ಆಗೋಗಿತ್ತು. ಇವತ್ತು ರಕ್ಷಾಬಂಧನ ಸ್ಪೆಷಲ್ ಇರೋದ್ರಿಂದ ನಮ್ಮ ಅಣ್ಣನಿಗೆ ಸ್ವೀಟ್ ಏನಾದರೂ ಮಾಡಬೇಕು ಅಂತೇಳಿ ಶೀರಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ನಮ್ಮ ಅಕ್ಕ. ಹಾಗೆ ನನ್ನ ಬರ್ಡೇನೂ ಕೂಡ ಇತ್ತು. ಏನಾದರೂ ಒಂದು ಇವತ್ತು ಸ್ವೀಟ್ ಮಾಡುವ ಅಂತ ಹೇಳಿ ಶೀರಾ ಮಾಡ್ಲಿಕ್ಕೆ, ಅಂದರೆ ಬೇಗ ಆಗತ್ತಲ್ಲ ಅಂತ ಹೇಳ್ಬಿಟ್ಟು ಶೀರಾ ಮಾಡ್ಲಿಕ್ಕೆ ತಗೊಂಡ್ಲು. ನಮ್ಮಣ್ಣಂಗೆ ರಾಖಿ ಕೊಟ್ಟಿರೋದು ಸಂಜೆ 7 ಗಂಟೆ ಟೈಮಿಗೆ ನಮ್ಮಣ್ಣಂಗೆ ರಾಖಿ ಕೊಟ್ಟಿರೋದು. ಯಾಕೆಂದರೆ ನಮ್ಮಣ್ಣ ವರ್ಕಿಗೆ ಹೋಗಿದ್ದಾಗಿತ್ತು. ಬಂದ್ಬಿಟ್ಟೋ ತನಕ ಆಲ್ರೆಡಿ ಅವನಿಗೆ 6:30 ಆಗಿರೋದು. ಅದಕ್ಕಾಗಿ ನಮ್ಮಣ್ಣ ಬಂದು ಸ್ನಾನ ಮಾಡಿ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಎಲ್ಲರೂ ಸೇರ್ಕೊಂಡು ಅಣ್ಣಂಗೆ ರಾಖಿ ಕೊಟ್ಟಿರೋದು. ಇದು ನಮ್ಮಣ್ಣಂಗೆ ನಮ್ಮ ಅಕ್ಕಕ್ಕೆ ಮತ್ತು ಏಲಕ್ಕಿನ ಕೈಯಲ್ಲಿ ಹಿಡ್ಕೊ ಅಂತ ಕೊಟ್ಟಿದ್ಲು. ಯಾಕೆ ಅಂತ ನನಗೂ ಗೊತ್ತಿಲ್ಲ. ನಮ್ಮ ದೊಡ್ಡಕ್ಕ ಕೊಟ್ಟಿರುವಂಥದ್ದು. ಅದನ್ನು ಕೈಯಲ್ಲಿ ಹಿಡ್ಕೊಂಡು ಕೂತ್ಕೊಂಡು ನಾವು ರಾಖಿ ಕಟ್ತೀವಿ ಅಂತ ಹೇಳ್ಬಿಟ್ಟು. ಹಾಗೆ ಆರತಿನೆಲ್ಲ ಮಾಡಿಬಿಟ್ಟು ನಾವು 3 ಜನ ಸೇರಿಕೊಂಡು ನಮ್ಮಣ್ಣಂಗೆ ಆರತಿ ಮಾಡಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರಾಖಿನ ಕಟ್ಟಿದ್ವಿ.
ಜನ ಸಿಸ್ಟರ್ಸ್ ಕೂಡ ನಮ್ಮ ಅಣ್ಣ ಗಿಫ್ಟ್ ತಂದು ಕೊಟ್ಟಿದ್ದ. ರಾಖಿ ಕಟ್ಟೋರಿಗೆ ಗಿಫ್ಟ್ ಅಂತ ಹೇಳ್ಕೊಂಡು ನಮಗೂ ಗೊತ್ತಿಲ್ಲದೇನೆ ಗಿಫ್ಟ್ ತಂದು ಇಟ್ಕೊಂಡಿದ್ದಂಗಿತ್ತು. ರಕ್ಷಾಬಂಧನದಿಂದನೇ ನನ್ನ ಬರ್ಡೇ ಆಗಿರೋದಕ್ಕೆ ಈ ವರ್ಷ ತುಂಬ ಖುಷಿ ಆಯಿತು. ರಕ್ಷಾಬಂಧನ ಮತ್ತು ನನ್ನ ಬರ್ಡೇನೂ ಕೂಡ ಒಂದೇ ದಿನ ಆಚರಣೆ ಮಾಡಿದ್ವಿ. ನನ್ನ ವಿಡಿಯೋಸ್ನ ಮೊದಲನೇ ಸಲ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿರುವಂತಹ ಬೆಲ್ ಐಕಾನ್ ಒತ್ತಿ ನಾನು ಹಾಕುವಂಥ ವಿಡಿಯೋಸ್ನ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆಯ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಎಲ್ರಿಗೂ ಕೂಡ ಬಾಯ್.